2026ರ ಐಪಿಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿ ದೊಡ್ಡ ಗೆಲುವು ದಾಖಲಿಸಿದೆ. ಏಪ್ರಿಲ್ 19ರಂದು ಮುಲ್ಲಾನ್ಪುರದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 7 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 254 ರನ್ ಕಲೆ ಹಾಕಿದೆ. ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿದ್ದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಪಂಜಾಬ್ ಒಂದು ಬೃಹತ್ ಮೊತ್ತವನ್ನು ಪೇರಿಸಿತು. ಕಿಂಗ್ಸ್ ಇನ್ನಿಂಗ್ಸ್ನ ಹೈಲೈಟ್ ಏನಪ್ಪಾ ಅಂದ್ರೆ, ಪ್ರಿಯಾನ್ ಚಾರ್ಯ ಮತ್ತು ಕೂಪರ್ ಕಾನೋಲಿ ಮೊದಲ ವಿಕೆಟ್ಗೆ ಸಿಡಿಸಿದ 182 ರನ್ಗಳ ಭರ್ಜರಿ ಜೊತೆಯಾಟ. ಆರ್ಯ ಕೇವಲ 37 ಎಸೆತಗಳಲ್ಲಿ 93 ರನ್ ಚಚ್ಚಿದ್ರೆ, ಇನ್ನು ಕಾನೋಲಿ 46 ಎಸೆತಗಳಲ್ಲಿ 87 ರನ್ ಗಳಿಸಿ ಅದಕ್ಕೆ ಸಾಥ್ ನೀಡಿದ್ರು. ಈ ಜೋಡಿ ದಾಖಲೆಯ ಜೊತೆಯಾಟವಾಡಿ ಸ್ಕೋರಿಗೆ ವೇಗ ತುಂಬಿತು. ಈ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಈ ಸೀಸನ್ನಲ್ಲಿ ಪಂಜಾಬ್ನ ಆಕ್ರಮಣಕಾರಿ ಆಟಕ್ಕೆ ಹಿಡಿದ ಕನ್ನಡಿ. ಇದರಿಂದಾಗಿ ಅವರು 2026ರ ಐಪಿಎಲ್ ಅಂಕಪಟ್ಟಿಯಲ್ಲಿ 5 ಪಂದ್ಯಗಳಿಂದ 9 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ. ಈ ಪಂದ್ಯದ ಮೊದಲು ಅವರು ಅಜೇಯ ದಾಖಲೆ ಕಾಯ್ದುಕೊಂಡಿದ್ದರು. ಈ ಗೆಲುವು ನಡೆಯುತ್ತಿರುವ ಟೂರ್ನಿಯಲ್ಲಿ ಕಿಂಗ್ಸ್ ತಂಡದ ಪ್ರಾಬಲ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ. ಪಂಜಾಬ್ ಕಿಂಗ್ಸ್ ಬೃಹತ್ ಮೊತ್ತ ಕಲೆ ಹಾಕಿದಾಗ ರಿಷಬ್ ಪಂತ್ ನಾಯಕತ್ವದ ಲಕ್ನೋ ಸೂಪರ್ ಜೈಂಟ್ಸ್ಗೆ 255 ರನ್ಗಳನ್ನ ಚೇಸ್ ಮಾಡೋ ಕಷ್ಟದ ಪರಿಸ್ಥಿತಿ ಎದುರಾಯಿತು. ಇಷ್ಟೊಂದು ದೊಡ್ಡ ಟಾರ್ಗೆಟ್ ಇದ್ದರೂ ಎಲ್ಎಸ್ಜಿ ಭರ್ಜರಿ ಪೈಪೋಟಿ ಕೊಟ್ಟಿತ್ತು. ಅವರ ಬ್ಯಾಟಿಂಗ್ ಲೈನ್ ಅಪ್ನ ಪ್ರಮುಖ ಆಟಗಾರರಿಂದ ಉತ್ತಮ ಕೊಡುಗೆ ಬಂತು. ನಾಯಕ ರಿಷಬ್ ಪಂತ್ ಅವರೇ ಮುಂದೆ ನಿಂತು ಆಡಿ 23 ಬಾಲ್ಗಳಲ್ಲಿ 43 ರನ್ ಸಿಡಿಸಿದ್ರು. ಏಡೆನ್ ಮಾರ್ಕ್ರಮ್ ಕೂಡ 22 ಎಸೆತಗಳಲ್ಲಿ 42 ರನ್ ಸಿಡಿಸಿ ಸೂಪರ್ ಜೈಂಟ್ಸ್ ಮೊತ್ತಕ್ಕೆ ಸೇರಿಸಿದ್ರು. ಇಲ್ಲಿ ಎಲ್ಎಸ್ಜಿ ಮ್ಯಾನೇಜ್ಮೆಂಟ್ ಒಂದು ಪ್ರಮುಖ ತಂತ್ರಗಾರಿಕೆಯ ನಿರ್ಧಾರ ಮಾಡಿತ್ತು. ಆಯುಷ್ ಬದೋನಿಯನ್ನ ಓಪನ್ ಮಾಡಲು ಕಳುಹಿಸಿತ್ತು. ಆಯುಷ್ ಕೂಡ 21 ಬಾಲ್ಗಳಲ್ಲಿ 35 ರನ್ ಗಳಿಸಿ ಮಿಂಚಿದ್ರು. ಪಂಜಾಬ್ನ ಹೊಸ ಬಾಲ್ ದಾಳಿಯನ್ನ ಎದುರಿಸೋಕೆ ಮುಖ್ಯವಾಗಿ ಕಿಂಗ್ಸ್ ತಂಡದ ಬೌಲಿಂಗ್ಗೆ ಪ್ರಮುಖ ಶಕ್ತಿಯಾಗಿರುವ ವೇಗಿ ಹರ್ಷದೀಪ್ ಸಿಂಗ್ ಅವರನ್ನ ಟಾರ್ಗೆಟ್ ಮಾಡುವ ದೃಷ್ಟಿಯಿಂದ ಈ ಬದಲಾವಣೆ ಮಾಡಲಾಗಿತ್ತು. ಆದ್ರೆ ಇಷ್ಟೆಲ್ಲಾ ಭರ್ಜರಿ ವೈಯಕ್ತಿಕ ಪ್ರದರ್ಶನಗಳಿದ್ರೂ ಲಕ್ನೋ ಕೊನೆಗೂ 254 ರನ್ ಕಲೆ ಹಾಕಿ ಸೋಲೊಪ್ಪಿಕೊಂಡಿತು. ಈ ಸೀಸನ್ನಲ್ಲಿ ಸೂಪರ್ ಜೈಂಟ್ಸ್ ಸ್ಥಿರ ಪ್ರದರ್ಶನ ತೋರದೇ ಇರುವುದರಿಂದ 5 ಪಂದ್ಯಗಳಿಂದ ಕೇವಲ 4 ಪಾಯಿಂಟ್ಸ್ ಪಡೆದು ಪಾಯಿಂಟ್ಸ್ ಟೇಬಲ್ನಲ್ಲಿ 8ನೇ ಸ್ಥಾನದಲ್ಲಿದೆ. ಟೂರ್ನಮೆಂಟ್ ಮುಂದುವರಿದಂತೆ ಈ ಪರಿಸ್ಥಿತಿಯನ್ನ ಸರಿಪಡಿಸಿಕೊಳ್ಳೋಕೆ ಅವರು ತುಂಬಾನೇ ಪ್ರಯತ್ನ. ಪಂಜಾಬ್ ಕಿಂಗ್ಸ್ ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಯಾವಾಗ್ಲೂ ಒಂದು ಭಾರೀ ಪೈಪೋಟಿ ಇರುತ್ತೆ. ಈ ರನ್ ಮಳೆಯ ಪಂದ್ಯ ಆ ಪೈಪೋಟಿಗೆ ಮತ್ತೊಂದು ಅಧ್ಯಾಯವನ್ನ ಸೇರಿಸಿದೆ. ಈ ಹಿಂದಿನ ದಾಖಲೆಗಳನ್ನ ನೋಡಿದ್ರೆ ಈ ಎರಡೂ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಸಮಬಲದಿಂದ ಕೂಡಿದೆ. ಈ ಪಂದ್ಯಕ್ಕೂ ಮೊದಲು ನಡೆದ 6 ಮುಖಾಮುಖಿಗಳಲ್ಲಿ ಎರಡೂ ತಂಡಗಳು ತಲಾ 3 ಪಂದ್ಯಗಳನ್ನ ಗೆದ್ದಿದ್ದವು. 10-29 ಏಪ್ರಿಲ್ 19ರಂದು ಪಂಜಾಬ್ ಕಿಂಗ್ಸ್ ಗೆದ್ದ ಮೇಲೆ ಈಗ ಹೆಡ್ ಟು ಹೆಡ್ ದಾಖಲೆ ಪಂಜಾಬ್ ಕಿಂಗ್ಸ್ ಪರ 4-3 ಆಗಿದೆ. ಈ ಪಂದ್ಯ ಸರಣಿ ಯಾವಾಗ್ಲೂ ಹೈ ಸ್ಕೋರಿಂಗ್ ಅಂದ್ರೆ ಹೆಚ್ಚು ರನ್ ಗಳಿಕೆಗೆ ಹೆಸರುವಾಸಿ. ಈ ಪೈಪೋಟಿಯಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ 2023ರಲ್ಲಿ 5 ವಿಕೆಟ್ ನಷ್ಟಕ್ಕೆ 257 ರನ್ ಗಳಿಸಿ ಅತಿ ಹೆಚ್ಚು ತಂಡದ ಮೊತ್ತವನ್ನ ಗಳಿಸಿದ ದಾಖಲೆಯನ್ನ ಹೊಂದಿದೆ. 29 ಪಂಜಾಬ್ ಕಿಂಗ್ಸ್ ಇತ್ತೀಚೆಗೆ ಗಳಿಸಿದ 7 ವಿಕೆಟ್ ನಷ್ಟಕ್ಕೆ 254 ರನ್ ಈಗ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಅವರ ಅತಿ ಹೆಚ್ಚು ಸ್ಕೋರ್ ಆಗಿದೆ 49. ಈ ಪಂದ್ಯದ ರಿಸಲ್ಟ್ ಒಂದೇ ಅಲ್ಲ, ಐಪಿಎಲ್ 2026ರಲ್ಲಿ ಎರಡೂ ತಂಡಗಳ ಮುಂದಿನ ಪಯಣದ ಮೇಲೆ ಇದು ದೊಡ್ಡ ಪರಿಣಾಮ ಬೀರಲಿದೆ. ಕಿಂಗ್ಸ್ ತಂಡಕ್ಕೆ ಈ ಗೆಲುವು ಅಂಕಪಟ್ಟಿಯಲ್ಲಿ ಅವರ ಸ್ಥಾನವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ. ಮಾರ್ಕೋ ಜಾನ್ಸನ್ ಮತ್ತೆ ನೆಹಾಲ್ ವಧೇರಾ ಅವರಂತಹ ಪ್ರಮುಖ ಆಟಗಾರರು ಪಂಜಾಬ್ ತಂಡಕ್ಕೆ ತಮ್ಮ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. 22-25 ಸೂಪರ್ ಜೈಂಟ್ಸ್ ಕಡೆ ನೋಡಿದ್ರೆ ಮಿಚೆಲ್ ಮಾರ್ಷ್, ಹಿಮ್ಮತ್ ಸಿಂಗ್, ಎಂ ಸಿದ್ಧಾರ್ಥ್ ಅವರಂತಹ ಪ್ರತಿಭಾವಂತ ಆಟಗಾರರು ತಂಡದಲ್ಲಿದ್ದಾರೆ. 39 ಆದ್ರೆ ಸೀಸನ್ ಮುಂದುವರಿದಂತೆ ಅಂಕಪಟ್ಟಿಯಲ್ಲಿ ಮೇಲಕ್ಕೆ ಬರಬೇಕು ಅಂದ್ರೆ ಅವರು ತಮ್ಮ ಸ್ಥಿರ ಪ್ರದರ್ಶನದತ್ತ ಗಮನ ಹರಿಸಬೇಕಿದೆ.